ಸ್ವಾತಂತ್ರ್ಯೋತ್ಸವ ನಿಮಿತ್ತ ರಾಜ್ಯವನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡಿದರು. ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸೋದಿಲ್ಲ ಅಂತ 2 ಬಾರಿ ಒತ್ತಿ ಹೇಳಿದರು. ಆದರೆ DCM DK ಶಿವಕುಮಾರ್ ಕೂಡ ಅದನ್ನೇ ಪದೇ ಪದೇ ಒತ್ತಿ ಹೇಳಿದರು. ಆದರೆ ಬಂಡೆ ಮಾತಿನಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಕೂಡ ಇತ್ತು. ಈ ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಸ್ಥಿತಿ ಏನಾಗ್ತಿದೆ ಗೊತ್ತಾ? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಯೋಜನೆ ಉಳಿಸ್ತಾರಂತೆ, ಆದ್ರೆ ಷರತ್ತು ಇರುತ್ತಂತೆ. ಸಿಎಂ ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಸಿದ್ದು 2ನೇ ಅವಧಿಯಲ್ಲಿ ನುಡಿದಂತೆ ಏನು ನಡೆಯುತ್ತಿಲ್ಲ. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡ್ತೇವೆ ಅಂತ ಅಧಿಕಾರ ಹಿಡಿದ ಕಾಂಗ್ರೆಸ್ ಸರ್ಕಾರ ಇದೀಗ ವಾಲ್ಮೀಕಿ ನಿಗಮ ಮೂಡ ಹಗರಣಗಳ ಸುಳಿಯಲ್ಲಿ ಸಿಲುಕಿ ನಲುಗ್ತಾ ಇದೆ. ಅದಕ್ಕೂ ಮಿಗಿಲಾಗಿ ಗ್ಯಾರಂಟಿಗಳನ್ನ ತೋರಿಸಿ ವೋಟ್ ಗಿಟ್ಟಿಸಿಕೊಂಡ ಬಳಿಕ ಅದೇ ಯೋಜನೆಗೆ ಪರಿಷ್ಕರಣೆ ಮಾಡಲು ಮುಂದಾಗಿದೆ ಕೈ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಅಂತೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ 2 ಬಾರಿ ಹೇಳಿದ್ರು. ಅದೇ ಮಾತು ಪುನರುಚ್ಚರಿಸಿದ DCM DK ಶಿವಕುಮಾರ್ ಕೊಂಚ ಬದಲಾವಣೆ ಮಾಡ್ತೀವಿ ಅಂದ್ರು. ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹ ಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಯಾವ ಒತ್ತಾಯ ಏನೂ ಇಲ್ಲ. ಯಾವ ಶಾಸಕರು ಮಾತಾಡ್ತಾಯಿಲ್ಲ, ಸಚಿವರು ಮಾತಾಡ್ತಾಯಿಲ್ಲ. ಎಲ್ಲ ಖುಷಿಯಾಗಿದ್ದಾರೆ. ಏನು 56,000 ನಾವೇನು ಮಾತು ಕೊಟ್ಟಿದ್ದೋ ಆ ಮಾತು ಪ್ರಕಾರ ನಾವು ನಡ್ಕೊಂಡಿದ್ದೇವೆ. ಅದು ಭಾಳ ಮುಖ್ಯ. ಅನುದಾನನೂ ಆಗ್ತಾಯಿದೆ, ಎಲ್ಲನೂ ಆಗ್ತಾಯಿದೆ. ಪರಿಷ್ಕರಣೆ ಏನಾರು ಆಗುತ್ತೆ ಸರ್? ಏನಿಲ್ಲ, ಕೆಲವು ಏನಪ್ಪ ಅಂತಂದರೆ ಕೆಲವು ನೋಡ್ತೀವಿ. ಈಗ ಕೆಲವ್ರದೆಲ್ಲ ಅರ್ಜಿಗಳು ಬಂದಿದೆ, ಸುಮಾರು ಅರ್ಜಿಗಳೆಲ್ಲ ಬಂದಿದೆ. ನೋಡ್ತೀವಿ ಅದನ್ನು. ಯಾರು ಅರ್ಹರು ಇದ್ದಾರೆ ಎಲ್ಲರಿಗೂ ಕೊಡ್ತೀವಿ. ಗೃಹಲಕ್ಷ್ಮಿ ಯೋಜನೆಗೆ ಸರ್ ಅದು BPL ಕಾರ್ಡ್ ಇರೋರು ಮಾತ್ರ ಅಂತ ಆ ರೀತಿ ಮಾನದಂಡ ನೋಡೋಣ. ಇನ್ನು ಸದ್ಯಕ್ಕೆ ಅವೆಲ್ಲ ಏನು ಯೋಚನೆ ಮಾಡಿಲ್ಲ, ಕೆಲವೆಲ್ಲ ಎಕ್ಸಾಮಿನ್ ಮಾಡ್ತಿದ್ದಾರೆ. ಗ್ಯಾರಂಟಿ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಎಂದಿದ್ದ ಸತೀಶ್ ಜಾರಕಿಹೊಳಿ ಇಂದು ಉಲ್ಟಾ ಹೊಡೆದ್ರು. ಇಲ್ಲ, ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂದ್ರು. ಚಿಂತನೆ ಏನು ನಡೀತಾ ಇಲ್ಲ. ಚಿಂತನೆ ಆ ಥರ ಕ್ಯಾನ್ಸಲ್ ಮಾಡಬೇಕಂತ ನಡೀತಾ ಇಲ್ಲ. ಆದರೆ ಜನರ ಅಭಿಪ್ರಾಯಗಳ ಏನು ನಡೀತದೆ ಅನ್ನೋದು ಚರ್ಚೆ. ಸರ್ಕಾರ ಅದನ್ನು ಸ್ಥಗಿತಗೊಳಿಸಬೇಕು ಅನ್ನೋ ಚಿಂತನೆ ಇರಲಿಲ್ಲ, ಮುಂದುವರಿಸಬೇಕಂತ ಚಿಂತನೆಯಲ್ಲಿ ಇದೆ. ಅಂದರೆ ಫಾರ್ಮ್ ಆಗಿದೆ ಸರ್ಕಾರ. ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅಂತಿದೆ, ಆದ್ರೆ ಯೋಜನೆಯಲ್ಲಿ ಬದಲಾವಣೆ ಮಾಡ್ತಿಲ್ಲ ಅಂತ ಯಾರೂ ಹೇಳ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಸಿಟಿವ್ ಆಗಿ ಮಾತಾಡೋಣ. ಸೇನೆ ವಿಚಾರಕ್ಕೆ ಬರ್ತೀವಿ. ಯಾಕೆ ಭಾರತದಲ್ಲಾಗಲ್ಲ, ಅಲ್ಲಾಗತ್ತೆ? ನಿಮ್ಗೆ ಕಾಡ್ತಾ ಇರ್ಬೋದಲ್ಲ, ಹೇಳ್ತೀನಿ ಕೇಳಿ. ಭಾರತೀಯ ಸೇನೆ ಪಾಕ್ ಬಾಂಗ್ಲಾ ಸೇನೆ ಥರ ಅಲ್ಲ. ಒಂದೊಮ್ಮೆ ಭಾರತದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಮಹಾನ್ ನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಸರ್ಕಾರದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ನೆನಪಿಟ್ಕೊಳ್ಳಿ, ಸೈನ್ಯದ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು? ನೆಹರು ಆರ್ಥಿಕ ನೀತಿಗಳ ಬಗ್ಗೆ ಅವರು ಮಾತಾಡ್ತಾರೆ. ವೆರಿ ಫಸ್ಟ್ ಟೈಮ್ ನಮ್ಮಲ್ಲಿ ಮಾತಾಡಿ ನೆಹರು ಆರ್ಥಿಕ ನೀತಿಗಳ ಬಗ್ಗೆ ಸರಿ ಇಲ್ಲ ಅಂತ ಮಾತಾಡ್ತಾರೆ. ಆಗ ನೆಹರು ಅವರಿಬ್ಬರ ನಡುವೆ ಒಂದು ಬಹಳ ಅದ್ಭುತವಾದಂಥ ಮೇಲ್ಪಂಕ್ತಿಯ ಮಾತುಕತೆ ಆಗುತ್ತೆ. ಅವ್ರು ಹೇಳ್ತಾರೆ, ದಯವಿಟ್ಟು ನೀವು ಸರ್ಕಾರದ ನೀತಿಗಳ ಬಗ್ಗೆ ಮಾತಾಡಬೇಡಿ, ಸೈನ್ಯವನ್ನು ಏನು ಮಾಡಬೇಕು ಅದನ್ನು ಬಲಿಷ್ಠ ಮಾಡ್ಕೊಳ್ಳಿ. ಇದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಥರ ಮಾತಾಡಿದರೆ ಸರಿ ಆಗಲ್ಲ. ನಮ್ಮ 1000 ತಪ್ಪುಗಳಿರುತ್ತೆ, ಅದನ್ನು ನಾವೇ ಸರಿ ಮಾಡ್ಕೋಬೇಕು, ಸೈನ್ಯ ಬಂದು ಸರಿ ಮಾಡಬಾರ್ದು. ಹಾಗಾಗಿ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರವೇ ಎಲ್ಲ. ಪಾರ್ಲಿಮೆಂಟ್ ಭಾಳ ಪವರ್ಫುಲ್, ಸರ್ಕಾರದ ನಿರ್ಧಾರವೇ ನಡೆಯುತ್ತೆ ಅಂತ ನೆಹರು ಹೇಳ್ತಾರೆ. ಆಗ ಕಾರ್ಯಪ್ಪ ಅವ್ರಿಗೆ ಅರ್ಥ ಆಗತ್ತೆ, ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು, ನೆಹರು ಮಾತುಗಳು ಸರಿ ಅಂತ ಅವ್ರು ಹೇಳ್ತಾರೆ. ಬೇರೆ ಹಲವಾರು ವಿಚಾರದಲ್ಲಿ ನೆಹರು ಅವರ ನಡುವೆ ಸಂಬಂಧಗಳು ಚೆನ್ನಾಗಿರೋದಿಲ್ಲ, ಬೇರೆ ವಿಚಾರ. ನೆಹರು ಮತ್ತು ಪಟೇಲರ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿರುತ್ತೆ. ಆಗ ಯಾರೋ ನೆಹರು ಬಳಿ ಬಂದು ಕೇಳ್ತಾರಂತೆ, ನಿಮಗೂ ಪಟೇಲರಿಗೂ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆಯಲ್ಲ? ಹೌದು ಇದೆ ಅಂತಾರಂತೆ.
ಹೌದಾ ಮತ್ತೆ ಅಂತಂದ್ರೆ ಹೌದು, ನಮ್ಮಲ್ಲಿ ಒಂದು 4-5 ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ನೆಹರು 4-5 ವಿಚಾರಗಳಲ್ಲಿ ಭಿನ್ನ, ಆದರೆ 95 ವಿಚಾರಗಳಲ್ಲಿ ಒಮ್ಮತ ಇದೆ ಅಂತೇಳಿ. ನಾವು ನಮಗೆ ಬಲಿಷ್ಠ ದೇಶವನ್ನು ಕಟ್ಟಬೇಕು ಅಂತಂದರೆ ನಾವು ಹಳೆಯದನ್ನು ಈಗಲೂ ಕೂಡ ಆ ಗಜ್ಜೆಯನ್ನು ಕೆರೀತಾ ಇದ್ರೆ ಆಗಲ್ಲ. ತಪ್ಪುಗಳಾಗಿರ್ಬೋದು, ಇಲ್ಲ ಅಂತಲ್ಲ. ಮುಂದಕ್ಕೆ ಹೋಗೋದು ಹೆಂಗೆ? ನರೇಂದ್ರ ಮೋದಿ ಅದನ್ನು ಮಾಡ್ತಿದ್ದಾರೆ. 2036ರಲ್ಲಿ ನಾವು ಒಲಿಂಪಿಕ್ಸ್ ಮಾಡ್ತೀವಪ್ಪ ಅಂತೇಳಿ ಎಲ್ಲ ಚುಪ್ 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 ಈಗ ಹೇಳಿ ನೋಡಿ, ನಮ್ಮ ದೇಶವನ್ನು ಮಾಡೋಕ್ಕಾಗತ್ತಾ ಹೇಳೋರಿದ್ದಾರೆ. ಆಲ್ ಇಂಡಿಯಾದಲ್ಲಿ ಡಿಜಿಟಲ್ ಕ್ರಾಂತಿ ಮಾಡುವಾಗ ಚಿದಂಬರಂ ಹೇಳಿದ ಮಾತು ಈಗಲೂ ನೆನಪಿದೆ. ಎಲ್ಲಿ ಸಿಗುತ್ತೆ? ಸೊಪ್ಪಮಾರೋರ ಬಳಿ ಇದೆಯಾ? ಇಂಟರ್ನೆಟ್ ಇದೆಯಾ? ಇದೊಂದು ಹಾಸ್ಯಾಸ್ಪದ. ಇವತ್ತು ನೀವು ATMಗೆ ಹೋಗೋದು ಎಷ್ಟು ದಿವಸ ಆಯಿತು? ನೆನಪಿಟ್ಕೊಳ್ಳಿ. ನಿಮ್ಮ ATMನ ಪಿನ್ ಯಾವ್ದು ನೆನಪಿದೆ ನಿಮಗೆ? ATM ಪಿನ್ ಇಲ್ಲಿದಲ್ಲ, ನೀವು ಗೂಗಲ್ ಪೇ ಅದೆಲ್ಲ ನೆನಪಿರುತ್ತೆ. ATM ಆಫೀಸ್ನ ಪಿನ್ ನಿಮಗೆ ನೆನಪಿಲ್ಲ. ಆಮೇಲೆ ನೀವು ಅನೇಕರು ಈಗಲೂ ಕೂಡ ಪರ್ಸ್ ತಗೊಂಡು ಹೋಗೋದು ನಿಲ್ಲಿಸಿದ್ದಾರೆ. ನಾನು 1 ವರ್ಷ ಆಯಿತು ಪರ್ಸ್ ತಗೊಂಬರೋದಿಲ್ಲ. ಯಾಕೆ ವಿಚಾರಕ್ಕೆ ಬಂದೆ ಅಂತಂದರೆ ಸೇನೆ ವಿಚಾರಕ್ಕೆ. ಆದರೆ ಪಾಕಿಸ್ತಾನ ಬಾಂಗ್ಲಾದೇಶ ಸ್ಥಿತಿ ಬೇರೆ, ಸೇನೆ ವಿಚಾರಕ್ಕೆ ಏನು? ದೇಶದ ಅಸ್ಥಿರತೆಯಿಂದ ಸೇನೆ ಬಲಿಷ್ಠವಾಗುತ್ತೆ. ಆದರೆ ಭಾರತದಲ್ಲಿ ಅಂಥ ಸ್ಥಿತಿ ಎಂದಿಗೂ ಬಂದಿಲ್ಲ. ಎಮರ್ಜೆನ್ಸಿ ವೇಳೆ ಕೂಡ ಸೇನೆ ಸರ್ಕಾರದಲ್ಲಿ ಮೂಗು ತೂರಿಸಲಿಲ್ಲ. 1 ಪಾಯಿಂಟ್ ಎಜೆಂಡಾ ಏನಪ್ಪ ಅಂತಂದರೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಸರ್ಕಾರದ ನೀತಿಗಳನ್ನು ಟೀಕಿಸಿದಾಗ ನೆಹರು ಅವರನ್ನು ಕರೆದು, ದಯವಿಟ್ಟು ಟೀಕಿಸಬೇಡಿ, ಈ ಥರ ಆದರೆ ಆಗಲ್ಲ, ನೀವು ಸೈನ್ಯದ ಬಗ್ಗೆ ಗಮನ ಹರಿಸಿ, ನಾವು ದೇಶ ನಡೆಸೋ ಬಗ್ಗೆ ಗಮನ ಹರಿಸ್ತೀವಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲೇ ನಡಿಬೇಕದು, ಸೇನೆ ಬಲಿಷ್ಠ ಆದರೆ ಮೇಲೆ ಕೆಳಗಾಗತ್ತೆ ಅಂತ ಹೇಳ್ತಾರೆ. ಪಾಕಿಸ್ತಾನದಲ್ಲಿ ಪ್ರಧಾನಿ ಹೇಳಿದ ಮಾತನ್ನು ಸೇನೆ ಕೇಳಲ್ಲ, ಇಲ್ಲಿಯ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಬಾಂಗ್ಲಾದಲ್ಲಿ ಯಾರ ಮಾತನ್ನು ಯಾರು ಕೇಳೋದಿಲ್ಲ, ಅಲ್ಲಿಗೆ ಬಂದು ನಿಂತಿದೆ. ನಿಮ್ಗೆ ಈಗ ಗೊತ್ತಾಯ್ತಲ್ಲ ಯಾಕೆ ಸೇನೆ ಮೇಲುಗೈ ಸಾಧಿಸುತ್ತೆ, ಇಲ್ಲಿ ಸೇನೆ ಮೇಲುಗೈ ಸಾಧಿಸಲ್ಲ. ಹಾಗಂತ ನಮ್ಮದು ಆ ಎಲ್ಲ ದೇಶಗಳು ಸೇರೋದು ಅದಕ್ಕಿಂತ ಬಲಿಷ್ಠವಾದ ಸೇನೆ. ಆದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಅದ್ಭುತವಾಗಿದೆ. ಓಕೆ, ಸಲ್ಮಾನ್ ಖುರ್ಷಿದ್ ಮತ್ತು ಮಣಿಶಂಕರ್ ಅಯ್ಯರ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. It's important to know that we disappointed young Muslims of this country. When I say we, I include people who call themselves Muslim leaders. We disappointed young Muslims in this country to the extent that they decided that they would take the law into their own hands. First it happened in Kashmir, then it happened in different parts. हुआ लोगों के मन में बांग्लादेश में कि ये फ्री एंड फेयर इलेक्शन है क्या, वैसे ही शक यहाँ भी आने लगे हैं. वहाँ तो उभर गए हैं लेकिन यहाँ भी वो शुरू हो गए हैं. तो जो सबक हमें सीख ಒಂದೇ ಹೇಳ್ಬೋದು ಅಷ್ಟೇ. ಈ ಯಶ್ ಪಿಕ್ಚರಲ್ಲಿ ಒಂದು ಬಂದಿತ್ತಲ್ಲ, ಅಣ್ಣಂಗೆ ಲವ್ ಆಗಿದೆ ಅಂತ ಹೇಳ್ದಂಗೆ, ಅಯ್ಯರ್ಗೆ ಆಸೆ ಆಗಿದೆ, ಹಂಗಾದರೆ ನನಗೇನೋ ಸಿಕ್ಬಿಡೋದು ಅಂತೇಳಿ. ಹಂಗಾಗಲ್ಲ ಮಣಿಶಂಕರ್ ಅಯ್ಯರ್, ಹಂಗಾಗಲ್ಲ. ದೇಶದ ವಿರುದ್ಧ ಮಾತಾಡೋದಿದೆಯಲ್ಲ, ಬಾಂಗ್ಲಾದೇಶದಲ್ಲಿ ಆಗಿದ್ದು ಇಲ್ಲಿ ಆಗಬಹುದು ಅನ್ನೋದಕ್ಕಿಂತ ಇಲ್ಲ ಆಗಲಿ ಅನ್ನುವಂಥ ನಿಮ್ಮ ಮನೋಭಾವ ಇದೆಯಲ್ಲ, ಅದಕ್ಕೆ ಕಪಾಳ ಮೋಕ್ಷದ ಉತ್ತರವನ್ನು ಭಾರತ ನೀಡಬೇಕಾಗತ್ತೆ, ಭಾರತೀಯರು ನೀಡಬೇಕಾಗತ್ತೆ. ನೀವು ಭಾರತದ ವಿರುದ್ಧವೇ ಮಾತಾಡ್ತಾ ಇದ್ದೀರಿ, ಯಾವ ಕಾರಣಕ್ಕೂ ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಭಾರತ ಜಗತ್ತಿನ 3ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇತ್ತು. ಇವರಿಲ್ಲದೆ ಕೂಡ ಆಗ್ತೀವಿ ನಾವು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೆ. ಆದರೆ ಆಗ್ಬಿಡ್ತಾ ಇತ್ತು. ಆಮೇಲೆ ನಾವು KGF ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ಬಗ್ಗೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಚಿನ್ನ ಇದೆ, ಚಿನ್ನ, ತಾಮ್ರ ಭಂಡಾರ ಇದೆ, ಅದೆಲ್ಲವೂ ಕೂಡ ಭಾರತಕ್ಕೆ ಆಗ್ಬಿಡ್ತಾ ಇತ್ತು. ಆಮೇಲೆ ಬಾಂಗ್ಲಾದೇಶ 85% ಟೆಕ್ಸ್ಟೈಲ್ಸ್ ಉದ್ದಿಮೆ, ಇಡೀ ವಿಶ್ವಕ್ಕೆ ಅವರ ಇಡೀ ಆದಾಯ ಇರೋದೇ ಟೆಕ್ಸ್ಟೈಲ್ಸಲ್ಲಿ, ಅದು ನಮ್ದಾಗ್ತಾ ಇತ್ತು. ಅಂದರೆ ಅಖಂಡ ಭಾರತದ್ದಾಗ್ತಾ ಇತ್ತು. ಜಗತ್ತಿನ ದೊಡ್ಡ ಟೆಕ್ಸ್ಟೈಲ್ಸ್ ಉದ್ದಿಮೆ ಭಾರತದ್ದಾಗಿರ್ತಿತ್ತು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಈಗಲೂ ಕೂಡ ಇಬ್ಬಾಗವಾಗದೇ ಇದ್ದಿದ್ರೆ. ಇನ್ನು ಸೇನೆ, ಅಮೇರಿಕಾ ಅದು ಇದು ಅಂತ ಹೇಳ್ತೀವಲ್ಲ, ನಮ್ಮ ಸೇನೆ ಹೆಂಗಾಗ್ತಾ ಇತ್ತು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದರೆ? ನೋಡಿ, ಭಾರತದಲ್ಲಿ 14.56 ಲಕ್ಷ ಸೈನಿಕರಿದ್ದಾರೆ. ಪಾಕಿಸ್ತಾನದ ಬಲ 6.54 ಲಕ್ಷ, ಬಾಂಗ್ಲಾದೇಶ 1.63 ಲಕ್ಷ. ಭಾರತದ ಸೇನೆ ಪದಾತಿ ದಳ ಅಂದರೆ ವಿಶ್ವದಲ್ಲೇ ನಂಬರ್ 1 ಆಗ್ತಾ ಇತ್ತು.
ಅಂದರೆ ಭಾರತದಲ್ಲಿ 22.73 ಲಕ್ಷ ಸೈನಿಕರು ಇರ್ತಾ ಇದ್ರು. ಆಮೇಲೆ ಭಾರತ ಚೀನಾ ಯುದ್ಧ ಮಾಡಿದ್ದಿದ್ರೆ ಚೀನಾವನ್ನು ಆರಾಮ್ಸೆ ಹೊಡಿಬೋದಿತ್ತು ನಾವು, ಅಲ್ವಾ?